ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗಾನಂದ. ನನ್ನ ಇವತ್ತಿನ ಲಾಗ್ ಏನಂದ್ರೆ ಡೇ 3 ಆಫ್ ಮೈ ಸೆಕೆಂಡ್ ಸೆಮ್ ಆಗಿರುತ್ತೆ. ಇವತ್ತೆಲ್ಲ ನ್ಯೂ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗ ಎದ್ದು ಕಾಲೇಜ್ ಕಡೆಗೆ ಹೋಗ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ 9:45 ಇಂದ 5 o'clockವರೆಗೂ ಕ್ಲಾಸಸ್ ಇದೆ. ಕ್ಲಾಸಸ್ 7th ಬಿಲ್ಡಿಂಗಲ್ಲಿ ಇರೋದ್ರಿಂದ ಬೇಗ ಕಾಲೇಜ್ ಹತ್ರ ಬಂದೆ. ಒಳಗಡೆ ಹೋಗಿ ನೋಡಿದ್ರೆ ಫುಲ್ ರಶ್ ಇತ್ತು. ಜಾಕೆಟ್ ಸೆಕ್ಷನ್ ಹತ್ರ ಜಾಕೆಟ್ ಸಬ್ಮಿಟ್ ಮಾಡಿ ಹಾಗೆ ಕ್ಲಾಸ್ ಕಡೆಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಕ್ಲಾಸು ಕೆಮಿಸ್ಟ್ರಿ ಇತ್ತು 5th ಫ್ಲೋರಲ್ಲಿ. ಹಾಗೆ ಕ್ಲಾಸ್ ಕಡೆಗೆ ಹೋಗ್ತಾ ಇದ್ದೀವಿ. ಕ್ಲಾಸಿಗೆ ಬಂದ್ವಿ. ಇವತ್ತು ಬ್ಯಾಚ್ 1 ಬ್ಯಾಚ್ 2 ಎರಡು ಕಂಬೈನ್ ಆಗಿರೋದ್ರಿಂದ ಕ್ಲಾಸಲ್ಲಿ ಜಾಗ ಇರಲಿಲ್ಲ. ಸೊ ಅದರಿಂದ ಮ್ಯಾಮು ಬೇರೆ ಕ್ಲಾಸಿಗೆ ಹೋಗೋಣ ಅಂತ ಕೀಸ್ ತರೋದಕ್ಕೆ ಹೊರಟಿದ್ರು. ಕ್ಲಾಸಲ್ಲಿ ತುಂಬಾ ಬೇಜಾರಾಗ್ತಿತ್ತು ಅಂತ ನಮ್ಮ ಗ್ರೂಪ್ ಅವರೆಲ್ಲ ವಿಡಿಯೋ ಕಾಲ್ ಮಾಡಿ ಈ ಥರ ಮಾತಾಡಬೇಕಿದ್ರೆ ಹೀಗೆ ಕಾಮಿಡಿ ಮಾಡಿಕೊಂಡು ನಗಾಡ್ಕೊಂಡು ಇದ್ವಿ. ಆ ಟೈಮಲ್ಲಿ ನಮ್ಮ ಕ್ಲಾಸಲ್ಲಿ ಒಂದು ಸಿಂಹ ಇದೆ. ಯಾವ ಥರ ಗರ್ಜನೆ ಮಾಡೋದಂತ ನೀವೇ ನೋಡಿ. ಕಾಮಿಡಿ ಎಲ್ಲ ಮುಗೀತು. ಕ್ಲಾಸ್ ಎಕ್ಸ್ಚೇಂಜ್ ಆಯಿತು. ಕ್ಲಾಸಿಗೆ ಬಂದ್ವಿ. ಕ್ಲಾಸಿಗೆ ಬಂದಿದ್ದಾದಮೇಲೆ ಇವತ್ತು ಯಾವ ಎಕ್ಸ್ಪೆರಿಮೆಂಟು ಮಾಡಲ್ಲ, ಯಾಕಂದರೆ ತುಂಬ ಜನ ಇದ್ದೀವಿ ಅಂತ ಮಾಡಿಲ್ಲ. ಆ್ಯಂಡ್ ನೋಟ್ಸ್ ಕೊಟ್ಟರು. ನೋಟ್ಸ್ ಎಲ್ಲ ಮುಗೀತು. ನೋಟ್ಸ್ ಮುಗಿಸ್ಕೊಂಡು ಹಾಗೆ ಕ್ಲಾಸ್ ಕೇಳ್ತಾ ಇದ್ವಿ. ಕ್ಲಾಸ್ ಕೇಳಿದಾದಮೇಲೆ ಕ್ಲಾಸ್ ಮುಗೀತು. ಬ್ರೇಕಿಗೆ ಬಂದ್ವಿ. ಕಾಫಿ ಕುಡ್ದಿದ್ದಾದಮೇಲೆ ನೆಕ್ಸ್ಟು ಲೆಕ್ಚರ್ ಹಾಲಲ್ಲಿ ಕ್ಲಾಸ್ ಇತ್ತು. ಫಸ್ಟ್ ಇಯರ್ಸ್ ಎಲ್ಲ ಒಂದೇ ಕಡೆ ಕ್ಲಾಸ್ ಇರೋದ್ರಿಂದ ಎಲ್ಲರೂ ಜೊತೆಲೇ ಇದ್ವಿ. ಹಾಗೆ ನಮಗೆ ಕ್ಲಾಸ್ ರೂಮ್ಸಲ್ಲಿ ಪ್ರೊಫೆಸರ್ ರಷ್ಯನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಟ್ರಾನ್ಸ್ಲೇಟರ್ಸ್ ಅಂತ ಒಬ್ರು ಇರ್ತಾರೆ, ಅವ್ರು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಥರ Признаком травмы мягких тканей можно отнести боль в области повреждения. Signs of soft tissue injury include pain in the affected area. ಹಾಗೆ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಲೀಡರ್ ನಿದ್ದೆನೇ ಹೋಗ್ಬಿಟ್ಟಿದ್ದಾರೆ. कैसा लगा मेरा मजाक? ನೆಕ್ಸ್ಟ್ ಕ್ಲಾಸು ಸೇಮ್ ಆಗಿತ್ತು, ಆದರೆ ಟೀಚರ್ಸ್ ಮಾತ್ರ ಚೇಂಜ್ ಆಗಿರು. ಬ್ಯಾಚ್ 1 ಬ್ಯಾಚ್ 2 ಎರಡು ಕಂಬೈನ್ ಆಗಿತ್ತು. ಲಾಗ್ ಮಾಡೋದಕ್ಕೆ ಫೋನ್ ಎತ್ತಿದ್ರೆ ಸಾಕು, ಎಲ್ಲ ಒಂದೊಂದು ಥರ ಒಬ್ಬೊಬ್ರು ಪೋಸ್ ಕೊಡ್ತಾನೆ ಇರ್ತಾರೆ. ಹಾಗೆ ಕ್ಲಾಸ್ ಎಲ್ಲ ಕೇಳಿಕೊಂಡು ಇದ್ವಿ. ಆ್ಯಂಡ್ ಬ್ರೇಕಿಗೆ ಬಿಟ್ಟಾಗ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಕ್ಲಾಸ್ ಟೈಮಲ್ಲಿ ಮ್ಯಾಮ್ ಒಂದು ಕ್ವಶನ್ ಕೇಳಿದರು. ಏನಂದರೆ, ಕ್ಲಾಸ್ ರೂಮಲ್ಲಿ ಯಾರಿಗಾದ್ರೂ ಏನಾದರೂ ಇಂಜುರಿ ಆದರೆ ಆ ಟೈಮಲ್ಲಿ ಬ್ಯಾಂಡೇಜ್ ಫಸ್ಟ್ ಏಡ್ ಏನು ಇಲ್ದಿದ್ದಾಗ ನೀವೇನು ಮಾಡ್ತೀರಾ ಅಂತ ಕೇಳಿದ್ರು. ಆಗ ನಮ್ಮ ಕ್ಲಾಸವ್ರು ಈ ಥರ ಎಕ್ಸ್ಪ್ಲೇನ್ ಮಾಡಿದ್ರು. ನೆಕ್ಸ್ಟು ಪಬ್ಲಿಕ್ ಪ್ರಾಜೆಕ್ಟ್ ಕ್ಲಾಸ್ ಇತ್ತು. ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬರೀ ಇಂಥದೆಯಾ. A few moments later. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ಲೈಡ್ ನೋಡಿ ಬಾಯ್ ಅಂತ ಹಾಕಿದ್ದಾರೆ. ಹಾಗೆ ಹಾಸ್ಟೆಲ್ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ದೆ. ಕಾಲೇಜಿಂದ ಆಚೆ ಬಂದು ನೋಡಿದ ತಕ್ಷಣ ಸೂರ್ಯಚಂದ್ರ ಎರಡು ಒಂದೇ ಸಲ ಬಂದುಬಿಡೋದ. ಹಾಗೆ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹಾಸ್ಟೆಲ್ ಕಡೆಗೆ ಹೋಗ್ತಿದ್ದೀವಿ. ಹಾಗೆ ಸ್ವಲ್ಪ ಸ್ನೋಲ್ ಕೂಡ ಆಟ ಆಡ್ತಿದ್ವಿ ಇವತ್ತು. ಹಾಗೆ ಆಟ ಆಡ್ಕೊಂಡು ಮುಂದೆ ಹೋದರೆ ಯಾರೋ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರು. ಆ ನಾಯಿ ಹಿಂದೆ ತಿರುಗಿ ಈ ಥರ ರಿಯಾಕ್ಷನ್ ಕೊಡ್ತು ನೋಡಿ. ಹಾಸ್ಟೆಲ್ಗೆ ಬಂದೆ. ಹಾಸ್ಟೆಲಲ್ಲಿ ನೋಡಿದ್ರೆ ಇಂಡಕ್ಷನ್ಸ್ ಇಟ್ಟಿದ್ರು. ಬಂದಿದ ತಕ್ಷಣ ನಮ್ಮ ಫ್ರೆಂಡ್ ರೂಮಿಗೆ ಬಂದೆ. ನಾನು ವಿಡಿಯೋ ಮಾಡೋದನ್ನ ನೋಡ್ಬಿಟ್ಟು ಅವಳು ಈ ಥರ ಹೇಳಿದ್ಲು, ಟಾಪರ್ ಅಂತ ಹಾಕು ಅಷ್ಟೇ. ನಾಳೆ ಸಾನಿಯಾದ ಬರ್ಡೇ ಇದೆ ಅಂತ ಕೇಕ್ ತೊಗೊಂಡೋಗೋಣ ಅಂತ DNSಗೆ ಬಂದಿದ್ವಿ. DNSಗೆ ಬಂದಿದ್ದಾದಮೇಲೆ ಅಲ್ಲಿ ಕ್ಯೂಟಾಗಿ ಬೇಬಿ ಹೋಗ್ತಿತ್ತು. ಅದು ನನ್ನನ್ನೇ ನೋಡ್ತಿತ್ತು, ವಿಡಿಯೋ ಮಾಡ್ತಿದ್ರೆ. 12 ಗಂಟೆಗೆ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವಳಿಗೆ ಹೇಳ್ದಿರೋನೆ ಹಾಗೆ ನಾವಿಬ್ಬರು ಮಾತ್ರ ಬಂದಿದ್ವಿ. ಒಳಗಡೆ ಬಂದಿದ ತಕ್ಷಣ ಎಂಟ್ರೆನ್ಸಲ್ಲಿ ಕೇಕ್ ಶಾಪ್ ಇತ್ತು. ಸೊ ಅದರಿಂದ ಕೇಕ್ ಶಾಪ್ ಹತ್ರ ಹೋದ್ವಿ. ಹೋಗಿದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದು ಒಂದೇ ಕೇಕು. ಆ ಕೇಕ್ ನೋಡಿ ಯಾವ ಥರ ಇದೆ ಅಂತ. ಎಲ್ಲಿ ನೋಡಿದ್ರು ಇದೇ ಥರ ಪಿಗ್ಗು, ಕವು ಆ ಥರನೇ ಇರುತ್ತೆ. ಇದನ್ನು ನೋಡಿ ತಲೆನೇ ಕೆಟ್ಟೋಗಿದೆ. ಆ ಕಡೆ ಫ್ರಿಜ್ಜಲ್ಲಿ ಇನ್ನೂ ಸ್ವಲ್ಪ ಕೇಕ್ ಸಿಕ್ಕಿದ್ರು. ಹೋದ್ಸಲಿ ಬಂದಾಗ ನೋಡಿದೆ. ಸೊ ಅದರಿಂದ ಆ ಕಡೆ ಹೋಗಿ ನೋಡೋಣ, ಒಂದ್ಸಲಿ ಚೆಕ್ ಮಾಡೋಣ ಅಂತ ಆ ಕಡೆ ಹೋಗ್ತಿದ್ದೀನಿ. ಬಂದ್ವಿ. ಇಲ್ಲಿ ಕೇಕ್ಸು ಚೆನ್ನಾಗಿತ್ತು. ಸೊ ಅದರಿಂದ
ಇದು ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮೇಲೆ ಕೂಡ ಇನ್ನೂ ಚೆನ್ನಾಗಿರೋ ಡಿಸೈನ್ಸ್ ಇರ್ಬೋದು ಅಂತ ಒಂದೊಂದಾಗೆ ಎತ್ತಿ ನೋಡ್ತಿದ್ದೆ. ಆಗ ಇದನ್ನು ಸ್ವಲ್ಪ ಚೆನ್ನಾಗಿತ್ತು, ಆದರೆ ಫ್ಲೇವರ್ ಯಾವುದು ಅಂತ ಏನೂ ಬರೆದಿರಲಿಲ್ಲ. ಸೊ ಅದರಿಂದ ಮತ್ತೆ ವಾಪಸ್ ಇಟ್ಬಿಟ್ಟೆ ನಾನು. ನೆಕ್ಸ್ಟ್ ಇನ್ನೊಂದು ಕೇಕ್ ತೊಗೊಂಡೆ, ಅದೂ ಚೆನ್ನಾಗೇ ಇತ್ತು, ಆದರೆ ಡೇಟ್ ಮುಗ್ದೋಗಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಡೇಟು. ವಾಪಸ್ ಇಟ್ಟೆ ಅದನ್ನು. ಫೈನಲಾಗಿ ಲಾಸ್ಟ್ ಒಂದು ತೊಗೋಬೇಕಂತ ಡಿಸೈಡ್ ಆಗಿ ಬಿಲ್ ಮಾಡಿಸ್ಕೊಂಡು ಗಿಫ್ಟ್ ತೊಗೊಂಡು ಹಾಗೆ ಹಾಸ್ಟ್ಲಿಗೆ ಬಂದ್ವಿ. 12 o'clock ಆಗಿತ್ತು. A few moments later. ಅವಳಿಗೆ ಸರ್ಪ್ರೈಸ್ ಕೊಟ್ವಿ. ಸರ್ಪ್ರೈಸ್ ಕೊಟ್ಟಿದ್ದಾದ್ಮೇಲೆ ಅವಳು ತುಂಬಾ ಖುಷಿಯಾಗಿದ್ಲು. ಹಾಗೆ ಸ್ವಲ್ಪ ಹೊತ್ತು ಕೇಕ್ ತಿನ್ನಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ಡೇ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ರೂಮಿಗೆ ಬಂದೆ. ರೂಮ್ಮೇಟ್ಸ್ ಎಲ್ಲ ಮಲಗಿದ್ರು, ಹಾಗೆ ನಾನು ಮಲ್ಕೊಂಡೆ. ಇವತ್ತಿನ ಲಾಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Do subscribe my channel for more videos. Don't forget to like, share, comment and press the bell icon. ಸಿಗೋಣ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. See you in the next vlog.